ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ VS Info ಕಿಚನ್. ನಾನು ನಿಮ್ಮ ಮಂಜುಳಾ. ಇವತ್ತು ಪರ್ಫೆಕ್ಟ್ ಮೆಜರ್ಮೆಂಟಿಂದ ಗರಿ ಗರಿ ಹಾಕಿ ಇನ್ಸ್ಟೆಂಟಾಗಿ ಮಾಡುವಂತಹ ನಿಪ್ಪಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದರಲ್ಲಿ 1/4 ಕಪ್ ಆಗೋಷ್ಟು ನಾನು ಹಸಿ ಶೇಂಗಾ ಬೀಜನ ತೊಗೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ಕಡಲೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ತರಿಯಾಗಿ ರುಬ್ಕೋಬೇಕು. ನೋಡಿ, ರುಬ್ಕೊಂಡು ಆಗಿದೆ. ತರಿನೇ ಇರಬೇಕು, ಇಲ್ಲಾಂದರೆ ನುಣ್ಣಗೆ ರುಬ್ಬಿದರೆ ಟೇಸ್ಟ್ ಬರೋದಿಲ್ಲ. ಈಗ ಒಂದು ಅಗಲ ಆದಂತಹ ಪ್ಲೇಟ್ ತಗೊಳ್ಳಿ. ಅದಕ್ಕೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು, ರುಬ್ಕೊಂಡಿರೋಂತಹ ಶೇಂಗಾ ಬೀಜ ಮತ್ತು ಕಡಲೆನ ಹಾಕಬೇಕು. ನಂತರ 1 ಸ್ಪೂನಷ್ಟು ಕರಿಬೇವು, ಹಸಿ ಕರಿಬೇವು ಸೇರಿಸ್ಕೊಳ್ಳಿ. ನಂತರ 1 ಸ್ಪೂನು ಎಳ್ಳು, 1 ಸ್ಪೂನಷ್ಟು ಜೀರಿಗೆ ಸಾಕಾಗುತ್ತೆ. 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇದನ್ನು ಬಿಸಿ ಮಾಡಿಲ್ಲ, ಹಾಗೆ ಹಾಕ್ತಿದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಸ್ಪೂನಷ್ಟು ನಾನು ಇಲ್ಲಿ ಖಾರ ಪುಡಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅದಕ್ಕೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಸೇರಿಸ್ತಾ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋಬೇಕು. ತುಂಬ ಮೆತ್ತಗೆ ಮಾಡಿದರೆ ನಿಪ್ಪಟ್ಟು ಚೆನ್ನಾಗಿ ಬರೋದಿಲ್ಲ, ಪೂರಿ ಥರ ಉಬ್ಕೊಂಬಿಡುತ್ತೆ. ನಾವು ಹಸಿ ಶೇಂಗಾ ಬೀಜ ಹಾಕೋದ್ರಿಂದ ಕ್ರಿಸ್ಪಿಯಾಗಿ, ನಾವು ಎಣ್ಣೆಲಿ ಕರಿತೀವಲ್ಲ ಆಗ ಕ್ರಿಸ್ಪಿಯಾಗಿ ಬರುತ್ತೆ. ಅದರಿಂದ ನಾನಿಲ್ಲಿ ಹಸಿ ಶೇಂಗಾ ಬೀಜನ ಮಿಕ್ಸಿಗೆ ಹಾಕಿದ್ದೀನಿ. ಫ್ರೈ ಮಾಡಿರೋಂತಹ ಶೇಂಗಾ ಬೀಜನ ಯೂಸ್ ಮಾಡಿದರೆ ಬೇಗ ಕಪ್ಪಗಾಗ್ಬಿಡುತ್ತೆ ಎಣ್ಣೆ ಹಾಕಿದ ತಕ್ಷಣ. ಹಾಗಾಗಿ ಹಸಿ ಶೇಂಗಾ ಬೀಜನೇ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಚೆನ್ನಾಗಿ ನಾದ್ಕೊಂಡಾಗಿದೆ. ನಾದೋದ್ರಿಂದ ನಿಪ್ಪಟ್ಟಂತೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ನಲ್ಲ ಅದೇ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು. ಈಗ ಇದನ್ನು 2 ಭಾಗಗಳಾಗಿ ಮಾಡಿಕೊಂಡು ಈಗ ಲಟ್ಟಿಸ್ಕೋಬೇಕು. ನಾನು ಇಲ್ಲಿ ಒಂದು ಹೋಳಿಗೆ ಮಾಡುವಂತಹ ಪೇಪರ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಲಟ್ಟಿಸ್ಕೊಂಡ್ರೆ ಸರೋಗುತ್ತೆ. ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ಇಲ್ಲಾಂದರೆ ನೀವು ಚಿಕ್ಕ ಉಂಡೆ ಆಗಿ ಮಾಡಿಕೊಂಡು ಬೇಕು ಅಂದರೆ ಆ ಥರನೂ ಲಟ್ಟಿಸ್ಕೋಬೋದು. ಇದಾದರೆ ತುಂಬ ಈಸಿಯಾಗಿ ಮಾಡ್ಕೋಬೋದಂತ ಇದನ್ನು ತೋರಿಸ್ತಾ ಇದ್ದೀನಿ. ಇದು ಬೇಗನೆ ಮಾಡ್ಕೋಬೋದು. ಈ ಹಿಟ್ಟನ್ನು ಮೀಡಿಯಮ್ ಸೈಜಾಗಿ ಲಟ್ಟಿಸ್ಕೋಬೇಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವಾಗಿ ಕೂಡ ಇರಬಾರ್ದು. ಹಾಗಾದರೆ ತುಂಬ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ಲಟ್ಟಿಸ್ಕೊಂಡಾಗಿದೆ. ಈಗ ಮೀಡಿಯಮ್ ಸೈಜ್ ಇರುವಂತಹ ಬಟ್ಲು ತಗೊಂಡು ನಾನು ಶೇಪಾಗಿ ಮಾಡ್ಕೊತಾ ಇದ್ದೀನಿ ನಿಪ್ಪಟ್ಟನ್ನ. ನಿಮಗೆ ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜ್ ತಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ನಿಪ್ಪಟ್ಟನ್ನ. ಈಗ ನೋಡಿ, ಮಾಡ್ಕೊಂಡು ಆಗಿದೆ. ಒಂದೊಂದಾಗಿ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂಚೂರು ಅರಿಯೋದಿಲ್ಲ. ಎಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿನಿ. ಮಿಕ್ಕಿರೋ ಅಂತಹ ಹಿಟ್ಟನ್ನೆಲ್ಲ ತೆಗೆದು ರೌಂಡಾಗಿ ಮಾಡ್ಕೊಂಡು ಇಟ್ಕೊಂಡಿನಿ. ಈಗ ಎಣ್ಣೆ ಕಾಯ್ಲಿಕ್ಕಿಟ್ಟಿದೆ, ಎಣ್ಣೆ ಕಾದಿದೆ. ಈಗ ಒಂದೊಂದಾಗಿ ನಿಪ್ಪಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ, ಪೂರಿ ಥರ ಉಬ್ತಾ ಇಲ್ಲ, ನಿಪ್ಪಟ್ಟು ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಹಾಕಿದ ತಕ್ಷಣವೇ ತಿರುವಾಕಬಾರ್ದು. ಒಂದು 5 ನಿಮಿಷ ಬಿಟ್ಟು ತಿರುವಾಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು, ಇಲ್ಲಾಂದರೆ ಬೇಗನೆ ಕಪ್ಪಾಗಿಬಿಡುತ್ತೆ. ಮೇಲೆಲ್ಲ ಕಪ್ಪಗಾಗಿರುತ್ತೆ, ಒಳಗಡೆ ಸರಿಯಾಗಿ ಬೆಂದಿರಲ್ಲ. ನಾನು ಮಾಡುವಂತಹ ರೆಸಿಪೀಸು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ನಿಪ್ಪಟ್ಟು ಬೆಂದಿದೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ. ಈಗ ಮಿಕ್ಕಿರೋ ಅಂತಹ ಹಿಟ್ಟನ್ನು ಕೂಡ ಲಟ್ಟಿಸ್ಕೊಳ್ಳೋಣ. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಇನ್ನೂ 1 ಸ್ಪೂನಷ್ಟು ಖಾರ ಪುಡಿನ ಸೇರಿಸಿ ನಾದಿ ನಾನು ಈಗ ಲಟ್ಟಿಸ್ಕೊತಾ ಇದ್ದೀನಿ. ಅದಕ್ಕೆ ಕೆಂಪುಗೆ ಕಾಣಿಸ್ತಾ ಇದೆ. ಮೀಡಿಯಮ್ ಸೈಜ್ ಇರೋಂತಹ ಬಟ್ಲನ್ನ ತಗೊಂಡು ನಿಪ್ಪಟ್ಟನ್ನು ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು, ಬೇಗನೆ ಆಗೋಗುತ್ತೆ. ಈಗ ನಾನು ಎಲ್ಲ ನಿಪ್ಪಟ್ಟನ್ನು ಮಾಡ್ಕೊಂಡು ಆಗಿದೆ. ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.